ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆ ಬಿಜೆಪಿ ನಿಯೋಗ ಈಗ ಕೆಪಿಎಸ್ಸಿ ಕಚೇರಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೇನೆ ಸುರೇಶ್ ಕುಮಾರ್ ಭೇಟಿಯನ್ನ ಕೊಟ್ಟಿರೋದು. ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಈ ಒಂದು ನಿಯೋಗದಲ್ಲಿ ಇದ್ರು. ಈ ಎಲ್ಲಾ ನಾಯಕರು ಭೇಟಿಯನ್ನು ನೀಡಿದ್ದಾರೆ ಕೆಪಿಎಸ್ಸಿ ಕಚೇರಿಗೆ. ಕಾರಣ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಏನು ಕೇಳಿ ಬಂದಿತ್ತು, ತಾವೆಲ್ಲ ಗಮನಿಸಿದ್ರಿ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡಿದ್ದು. ಪಶುಸಂಗೋಪನಾ ಇಲಾಖೆಯಲ್ಲಿ ಒಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಡೀಲ್. ಅದೊಂದು ಕರ್ಮಕಾಂಡ. ಜಗತ್ತಿಗೆ ಗೊತ್ತಿರೋ ರೀತಿ ಕೆಪಿಎಸ್ಸಿಯಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸನೂ ಆಗಲ್ಲ. ತಹಸೀಲ್ದಾರ್ ಇರ್ಬೋದು, ಎಸಿ ಇರ್ಬೋದು, ವೈದ್ಯಾಧಿಕಾರಿ ಇರ್ಬೋದು, ಯಾರೇ ಇದ್ರೂ ಹಣ ಕೊಟ್ರೆ ಇಲ್ಲಿ ಪಾಸ್ ಆಗುವಂತದ್ದು ಪರಿಪಾಠ. ಅದರಿಂದ ಜನ ಕೆಪಿಎಸ್ಸಿ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಪೋಸ್ಟ್, ಹಣ ಇದ್ರೆ ಇಲ್ಲಿ ಭೇಟಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ನೀವು ಗಮನಿಸ್ತಾ ಇದ್ರಿ ಯಾವ ರೀತಿ ತೊಳಿಬೇಕಿದನ್ನ. ಪೆನಾಲ್ ಹಾಕಿ, ವಾಷಿಂಗ್ ಪೌಡರ್ ಹಾಕಿ ತೊಳೆದು ಜನಕ್ಕೆ ನಂಬಿಕೆ ಬರುವಂತ ಕೆಪಿಎಸ್ಸಿ ಆಗ್ಬೇಕಿಲ್ಲಿ. ಜನ ವಿಶ್ವಾಸ ಇಡಬೇಕು. ನಮ್ಮ ಮಕ್ಕಳಿಗೆ ಇಲ್ಲಿ ಎಕ್ಸಾಮ್ ತಗೊಂಡ್ರೆ, ಎಕ್ಸಾಮ್ ಬರೆದ್ರೆ ಮೆರಿಟ್ ಮೇಲೆ ಇಲ್ಲಿ ಉದ್ಯೋಗ ಸಿಗುತ್ತೆ, ಹಣದಿಂದ ಸಿಗಲ್ಲ ಅನ್ನೋ ಒಂದು ವಿಶ್ವಾಸವನ್ನ ಮೂಡಿಸುವಂತ ದಿಕ್ಕಿನಲ್ಲಿ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹವನ್ನ ನಾವು 3 ಜನ ಮಾಡಿದಿರಿ. ಅವರು ಅದನ್ನ ಸಾವಧಾನದಿಂದ ಆಲಿಸಿದ್ದಾರೆ. ಮತ್ತೆ ನಾಳೆ ಒಂದು ಸಭೆ ಮಾಡ್ತಾ ಇದ್ದಾರೆ. ಅವ್ರದ್ದು ಕಮಿಟಿ ಇದೆಲ್ಲ ಒಂದು ಸಭೆ ಇದೆ. ಆ ಸಭೆಯಲ್ಲಿ ನಮ್ಮ ಲೆಟರ್ ಅನ್ನ ಇಟ್ಟು ಸಿಬಿಐ ತನಿಖೆ ಕೊಡೋದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪರಿಶೀಲನೆಯನ್ನ ಮಾಡ್ತೀರಿ. ನಮಗೂ ಬೇಜಾರಾಗಿದೆ. ಕೆಪಿಎಸ್ಸಿಯಲ್ಲಿ ಏನು ಸರಿ ಮಾಡುವಂತದ್ದು ಒಂದು ದಿಕ್ಕಿನಲ್ಲಿ ಎಲ್ಲಾದ್ರೂ ಒಂದು ಕಡೆ ಆಗಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವೆಲ್ಲ ಆಗ್ರಹ ಮಾಡ್ತಾ ಇರೋದು, ರಾಜ್ಯ ಸರ್ಕಾರ ಈಗಾಗಲೇ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಪಿಎಸ್ಸಿಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಆಗಲೇ ಅವನ್ನ ಬೇಲ್ ಮೇಲೆ ಬಿಡುಗಡೆನೂ ಆಗೋಗ್ಬಿಟ್ಟಿದೆ. ನಾನು ಕೆಪಿಎಸ್ಸಿ ಚೇರ್ಮನ್ ಅಧಿಕಾರಿ ಕೇಳಿದೆ, ಇದುವರೆಗೂ ಸುಮಾರು 4 ಒಂದೆರಡು ವರ್ಷಗಳಲ್ಲಿ ಯಾರಿಗೂ ಶಿಕ್ಷೆನೇ ಆಗಿಲ್ಲ. ಕೊಟ್ಟಂತ ಕಂಪ್ಲೇಂಟ್ ಅನ್ನ ಪೊಲೀಸರು ತೆಗೆದುಕೊಂಡು ಕಸದ ಬುಟ್ಟಿಗೆ ಬೇಲ್ ತಗೊಂಡಿದ್ದಾರೆ. ಹಾಗೆ ಹೀಗೆ ಅಂತ ಹೇಳೋದು ಒಬ್ಬರಿಗೂ ಇಲ್ಲಿ ಕೆಪಿಎಸ್ಸಿಯಲ್ಲಿ ನಿರಂತರವಾಗಿ ಕರಪ್ಷನ್ ನಡೀತಾ, ಅದನ್ನು ಕೂಡ ಅವರು ಬಹಳ ನೋವಿನಿಂದ ನಾವು ಕಂಪ್ಲೇಂಟ್ ಕೊಟ್ರೆ ಏನು ಉಪಯೋಗನೇ ಆಗಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಹೊರಟೋಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ಈ ಎಲ್ಲಾ ದೃಷ್ಟಿಯಿಂದನೂ ಇದರ ಬಗ್ಗೆ ದೊಡ್ಡ ಹೋರಾಟವನ್ನ ನಾವೆಲ್ಲರೂ ಕೂಡ ಮಾಡ್ತೀರಿ. ಇವತ್ತು ಫೋನ್ ಮಾಡಿದ್ರು, ಹುಬ್ಳಿಯಿಂದ, ಧಾರವಾಡದಿಂದ, ಬೆಂಗಳೂರಿಂದ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀರಿ. ಬೆಂಗಳೂರಲ್ಲಿ ಅಥವಾ ಧಾರವಾಡ ಕೊಟ್ಟಿದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಕೂಡಲೇ ಆಗೋ ರೀತಿ ಸರ್ಕಾರ ಕ್ರಮ ವಹಿಸಬೇಕು. ಇಲ್ಲ ಅಂದ್ರೆ ಇದು ಹೋರಾಟ ಆಗಿ ಸರ್ಕಾರನೇ ಬೀಳುವಂತ ಪರಿಸ್ಥಿತಿ ಬರ್ತೈತೆ. ಅವರೆಲ್ಲದಕ್ಕೂ ಒಂದು ಕೇವಿಯಟ್ ಹಾಕೊಂಡ್ಬಿಡ್ತಾರೆ. ಅವರು ಹೇಳ್ಬಿಟ್ಟಿದ್ದಾರೆ, ಇದು ಯಾರೇ ಲೀಕ್ ಆದ್ರೆ, ಪರೀಕ್ಷೆ ಪೇಪರ್ ಕ್ವಶನ್ ಪೇಪರ್ ಲೀಕ್ ಆದ್ರೆ ಎಲ್ಲ ನಾನು ಹೊಣೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಚಂದ್ರಶೇಖರ್ ಈಗ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಬಿಜೆಪಿ ನಿಯೋಗ ಕೆಪಿಎಸ್ಸಿ ಕಚೇರಿಗೆ ಭೇಟಿಯನ್ನ ಕೊಟ್ಟಿದೆ. ಉದ್ದೇಶ ಏನಾಗಿತ್ತು? ನಿಯೋಗ ಹೇಳೋದೇನೀಗ? ಶ್ರೀಪಾದ್, ಖಂಡಿತವಾಗ್ಲು ಈಗಾಗಲೇ ರಾಜ್ಯದಲ್ಲಿ ಹಲವು ಪರೀಕ್ಷೆಗಳನ್ನ ಕೆಪಿಎಸ್ಸಿಯಿಂದ ನಡೆಸಲಾಗ್ತಾ ಇರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪಶು ವೈದ್ಯಾಧಿಕಾರಿಗಳ ಒಂದು ಸಂಬಂಧಪಟ್ಟಂತ ಪರೀಕ್ಷೆಯನ್ನ ಏನ್ ನಡೆಸಲಾಗಿತ್ತು, ಅದರಲ್ಲಿ ಅಕ್ರಮ ಆಗಿದೆ. ಏನು ಕಡಿಮೆ ಅಂಕ ಪಡೆದುಕೊಂಡವ್ರಿಗೆ ಇಲ್ಲಿ ಹೆಚ್ಚುವರಿ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಹೆಚ್ಚುವರಿ ಅಂಕಗಳನ್ನ ಕೊಟ್ಟು ಪಾಸ್ ಮಾಡಲಾಗಿರ್ತಕ್ಕಂಥದ್ದು.
ಆಯ್ದ ವಿದ್ಯಾರ್ಥಿಗಳಿಗೆ ಹೊರಗಡೆ ಕರೆದುಕೊಂಡೋಗಿ ಅವ್ರಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ತಯಾರಿ ಮಾಡಿ ತಗೊಂಬಂದು ಪರೀಕ್ಷೆಯಲ್ಲಿ ಬರೆಯುವಂತೆ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಬಹಳಷ್ಟು ಗೊಂದಲ ಇದೆ. ಸೊ ಹೀಗಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರು ಪರೀಕ್ಷೆ ಆಗ್ಬೇಕು ಅನ್ನೋಂಥದ್ದು ವಿದ್ಯಾರ್ಥಿಗಳ ಆಗ್ರಹ. ಹಾಗಾಗಿ ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳ ಒಂದು ಧ್ವನಿಯಾಗಿ ಇವತ್ತು ಬಿಜೆಪಿ ಕೆಪಿಎಸ್ಸಿ ಹಂಗಾಮಿ ಅಧ್ಯಕ್ಷರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಪ್ರಭುದೇವ್ ಅವ್ರನ್ನ. ಅದರ ಜೊತೆಯಲ್ಲಿ ಕೆಪಿಎಸ್ಸಿ ಕಾರ್ಯದರ್ಶಿಗಳನ್ನು ಕೂಡ ಭೇಟಿ ಮಾಡಿರ್ತಕ್ಕಂಥದ್ದು. ಒಂದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಆಗಬೇಕು ಮತ್ತು ಮರುಪರೀಕ್ಷೆ ಮಾಡಬೇಕು ಅನ್ನೋಂಥದ್ದು ಒತ್ತಡ. ಜೊತೆಯಲ್ಲಿ ಬೇರೆ ಬೇರೆ ಪರೀಕ್ಷೆಗಳು ಅಂದ್ರೆ ಕೆಪಿಎಸ್ಸಿಯಿಂದ ಇತ್ತೀಚೆಗೆ ಪಿಡಿಒ ಪರೀಕ್ಷೆ ಕೂಡ ನಡೆದಿದ್ದು ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನೋಂಥದ್ದು ಸಮಗ್ರವಾಗಿ ತನಿಖೆ ಆಗಬೇಕು. ಜೊತೆಯಲ್ಲಿ ಕೆಪಿಎಸ್ಸಿ ಸಂಪೂರ್ಣವಾಗಿ ಒಂದು ಹಂತದಲ್ಲಿ ಕ್ಲೀನ್ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಪ್ರಮುಖವಾದಂತ ಬೇಡಿಕೆ ಆಗಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ.